ಆದರೆ ಆ ವ್ಯತ್ಯಾಸ ಇರೋದು ಕೇವಲ ಪ್ರತ್ಯಕ್ಷ ಗೋಚರವಾದ ವ್ಯತ್ಯಾಸ ಮಾತ್ರ. ಯೋಗಿನಿ ದೇವತೆಯರಿಗೆ ನಾವು ಯಾವ ಪ್ರಕಾರ ದೇವಸ್ಥಾನಗಳಲ್ಲಿ ಭೂತಬಲಿ ಇತ್ಯಾದಿಗಳನ್ನು ನಡೆಸಿ ಎಲ್ಲ ಹೆಜ್ಜೆಗೂ ಇರುವಂತಹ ತೀರ್ಮಾನಗಳನ್ನು ತೃಪ್ತಿಪಡಿಸುತ್ತೇವೆಯೋ ಅದೇ ಪ್ರಕಾರವಾದಂತಹ ಕಾಪು ಮಾರಿಯಮ್ಮನ ಸನ್ನಿಧಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಳೆದ ವರ್ಷ ಮಹಾತಾಯಿಯ ಪ್ರತಿಷ್ಠೆ ಮುಗಿದು ಈ ವರ್ಷ ಬಹಳ ಸಂಭ್ರಮವಾಗಿರತಕ್ಕಂತಹ ಮಾತೃವೈಭವ. ಅಮ್ಮ ಅಂದ್ರೆ ತಾಯಿ, ಜಗತ್ತಿಗೆ ಅವಳು ನಮ್ಮನ್ನ ಪೋಷಿಸಿ ಸಲಹಿ ನಮ್ಮನ್ನ ಜಗತ್ತಿಗೆ ಕೊಟ್ಟಿದ್ದಾಳೆ. ಜಗತ್ತಿನಾದ್ಯಂತ ಅವಳ ಮಕ್ಕಳಿದ್ದಾರೆ. ಆ ಮಕ್ಕಳೆಲ್ಲ ಅವಳ ಸನ್ನಿಧಾನಕ್ಕೆ ಬರಬೇಕು. ಒಂದು ವಿಶೇಷವಾಗಿರತಕ್ಕಂತಹ ಶ್ರೀಚಕ್ರ ನವಾರಣಮ ಪೂಜೆ. ಆ ಶ್ರೀಚಕ್ರವನ್ನ ನಾಳೆ ಬಹುಶಃ ಅದನ್ನು ತೆರೀತಾರೆ. ತೆರೆದು ಸೂರ್ಯ ಅಸ್ತದವರೆಗೆ ಅದನ್ನು ತೆರೆದಿಟ್ಟು ಭಕ್ತರೆಲ್ಲ ಬಂದು ಆ ಶ್ರೀಚಕ್ರವನ್ನ ನೋಡಬೇಕಿದು. ವರ್ಷಕ್ಕೊಮ್ಮೆ ಮಾತ್ರ ಸಿಗುವ ಸೌಭಾಗ್ಯ. ಅಮ್ಮನನ್ನ ಕಾಣುವುದು ಶ್ರೀಚಕ್ರದಲ್ಲೇ. ಅವಳು ಅದರಲ್ಲಿರುವ 63 ಕುಂಡಲಿಗಳಲ್ಲೂ ಅವಳ ಸಾನ್ನಿಧ್ಯ ಇದೆ ಎನ್ನುವುದನ್ನ ಹಿರಿಯವರೆಲ್ಲ ಪ್ರಾಜ್ಞರು ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕಾಪು ಅಮ್ಮ ಅಂದ್ರೆ ನಮಗೆಲ್ಲರಿಗೂ ಹತ್ತಿರದ ತಾಯಿ. ನಮ್ಮ ಆಕಾಂಕ್ಷೆಗಳು ಅಪೇಕ್ಷೆಗಳೇನಿದ್ದಾವೆ ಅವುಗಳನ್ನೆಲ್ಲ ಬಹಳ ಹತ್ತಿರದಿಂದ ಕೇಳುವ ಅಮ್ಮ. ಹಾಗಾಗಿ ಮಾರಿಯಮ್ಮನ ಉತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿ ಈ ವರ್ಷದ ಉತ್ಸವ, ಕಳೆದ ವರ್ಷದ ಪ್ರತಿಷ್ಠೆಯಿಂದ ಬಹಳ ವಿಜೃಂಭಣೆಯಿಂದ ಕಳೆದ ವರ್ಷ 9 ದಿನ ಅದ್ಭುತವಾದಂತಹ ಉತ್ಸವ ನಮ್ಮನದ್ದು ನಡೆದಿತ್ತು. ಈ ಸಲದ ಮಾತೃವೈಭವ ಅಂದ್ರೆ ಎಲ್ಲ ತಾಯಂದಿರಿಗೆ ಅದನ್ನು ಸೀಮಿತ ಇಟ್ಟಿದ್ದಾರೆ. ಅಂದ್ರೆ ತಾಯಂದಿರು ಸುಮಂಗಲಿಯಾಗಿ ದೀರ್ಘವಾಗಿ ಅವರ ಬದುಕು ಸಾಗಬೇಕು ಅನ್ನೋದು ಅಮ್ಮನ ಇಚ್ಛೆ. ಹಾಗಾಗಿ ಮಕ್ಕಳೆಲ್ಲ ಹೆಚ್ಚು ವೃದ್ಧಿಯಾಗಿ ನನ್ನ ಸತ್ಸಂತಾನ ಮೆರೆಯಬೇಕು ಅನ್ನುವುದು ಅಮ್ಮನ ಇಚ್ಛೆ. ಅದನ್ನು ಭಕ್ತರ ಮೂಲಕ, ಮಕ್ಕಳ ಮೂಲಕ ಅಮ್ಮ ಪ್ರೇರಣೆ ಕೊಟ್ಟು ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾಳೆ. ಅಮ್ಮ ಎಲ್ಲರನ್ನ ಚಂದದಿಂದ ಸುಕ್ಷೇಮದಿಂದ ಅಮ್ಮ ಪೊರೆಯಿಲಿ ಅಂತ ಅಮ್ಮನನ್ನ ಪ್ರಾರ್ಥಿಸಿಕೊಂಡು ವಿರಮಿಸ್ತೇವೆ. ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಕಳೆದ ವರ್ಷ ನಾ ಭೂತೋ ನಾ ಭವಿಷ್ಯತ್ ಎನ್ನುವ ರೀತಿಯಲ್ಲಿ
ಇಲ್ಲಿ ಬ್ರಹ್ಮಕಲಶಾದಿ ಉತ್ಸವಗಳು ನಡೆಯುತ್ತಾ ಬಂತು. ಹಾಗೆ ಬ್ರಹ್ಮಕಲಶ ಉತ್ಸವದ ವರ್ಧಂತಿ ಉತ್ಸವವಾಗಿ ಇವತ್ತು ಮಾತೃವೈಭವ ಎನ್ನುವಂತಹ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಮಾತೃ ಅಂದರೆ ನಮಗೆಲ್ಲರನ್ನು ಪುರಿಯುವವಳು. ಯಾವಾಗ ನಮಗೆ ಯಾವ ಕಷ್ಟಗಳು ಬಂದಂತಾದ್ರೆ ದೇವಾತ ಆ ದೇವಾನ್ ದೇವತೆಗಳೇ ಕಷ್ಟ ಬಂದಾಗ ಪೊರೆಯುವಂತಹ ಮಾತಾಯಿ ಅವಳು ಇವತ್ತು ಮಹರಿಯಮ್ಮಲಾಗಿ ಇಲ್ಲಿ ನಮ್ಮನ್ನೆಲ್ಲರ ಪೊರೆಯುತ್ತಾ ಇದ್ದಾಳೆ. ಕಾಪು ಅಂದ್ರೆ ನಮ್ಮ ತುಳುವಿನಲ್ಲಿ ಕಾಯುವವಳಂತ ಹಾಗೆ ಆ ಕಾಪು ಮಾರಿಯಮ್ಮನ ಈ ಕ್ಷೇತ್ರದಲ್ಲಿ ಇವತ್ತು ಮಾತೃವೈಭವ ಅಂದ್ರೆ ಆ ಒಂದು ವಿಜೃಂಭಣೆ ನಡೆಯುವಂತ ಕಾರ್ಯಕ್ರಮ. ನಾವು ಎಲ್ಲರೂ ಆ ದೂರದ ನಿಪ್ಪನೆಯಿಂದ ಬಂದಿದ್ದೀನಿ, ನಾವು ಎಲ್ಲರೂ ಒಟ್ಟುಗೂಡಿ ಆ ಮಾತೃವೈಭವ ಎನ್ನುವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿರುವ ಹಾಗೆ ನಾಳೆದ ದಿವಸ ಆ ಶ್ರೀ ಅಮ್ಮನ ಅಡಿಯಲ್ಲಿ ಸ್ಥಾಪನೆ ಮಾಡಿದಂತ ಆ ಶ್ರೀಚಕ್ರವನ್ನು ತೆರೆದು ಅದಕ್ಕೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತವಾರ ಆಗುವವರೆಗೆ ಅದಕ್ಕೆ ಬೇಕಾದಂತಹ ಆ ಪೂಜಾ ವಿಧಾನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬರುವಂತ ಭಕ್ತರಿಗೆ ಅದರ ಒಂದು ದರ್ಶನದ ಲಭ್ಯವಿದೆ. ಎಲ್ಲರೂ ಬಂದು ಆ ದರ್ಶನ ಮಾಡಿಕೊಂಡು ಹೋಗ್ಬೇಕು. ಹಾಗೆ ಆ ಕಾಪು ಮಾರಿಯಮ್ಮ ಎಲ್ಲರನ್ನು ಸಕಲ ಆ ಜೀವರಾಶಿಗಳನ್ನು ಪೊರೆಯುವಂತಾಗಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ.